ಆಲ್ಬಮ್ ಸಾಂಗ್ ಎಲ್ಲ ಹೊಸದು. ಇದು ನನ್ನ ಮೊದಲನೇ ಆಲ್ಬಮ್ ಸಾಂಗ್. ನಾನು ಸಿನಿಮಾಗಳಿಂದ ಮಾಡ್ತಿದ್ದೆ. ಗುರುಗಳು ನಮಗೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮೂಲಕ ಪರಿಚಯ ಆಗಿ ಈ ಒಂದು ಆಲ್ಬಮ್ ಸಾಂಗ್ ಮಾಡೋವಂಥ ಒಂದು ಸದವಕಾಶ. ನಾನು ಯಾವುದೋ ಸ್ಕ್ರಿಪ್ಟ್ ಬರಿಬೇಕಾದ್ರೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಇರೋದನ್ನ ಅದರಲ್ಲಿ ಏನೋ ಒಂದು ಡೈಲಾಗ್ ಬರೆದಿದ್ದೆ. ಮಾಯ್ಕರ ಯಾವತ್ತೂ ಕಾರಣ ಇಲ್ದಲೇ ಮಾಡಿಸಲ್ಲ, ಎಲ್ಲ ಮಾದಪ್ಪ ನೋಡ್ಕೊಳ್ತಾನೆ ಹೋಗು ಅಂತ ಅಂದ್ಬಿಟ್ಟು ನನ್ನ ಫ್ರೆಂಡು ನನಗೆ ಹೇಳೋ ಅಂಥ ಒಂದು ಡೈಲಾಗು. ಅದಾಗಿ 2 ದಿನಕ್ಕೆ ಗುರುಗಳು ಫೋನ್ ಮಾಡಿ ಹೀಗೆ ಒಂದು ಸಾಂಗ್ ಇದೆ ಮಾಡಬೇಕು ಅಂತ ಅಂದಾಗ ಎಲ್ಲೋ ಅದು 2 ಕಾರಣ ಆಯಿತು. ಖಂಡಿತವಾಗ್ಲೂ ಅದು ಅವರ ಪ್ರೀತಿ ವಿಶ್ವಾಸ ಒಂದು ಗುರುಗಳ ಮೇಲೆ, ಇನ್ನೊಂದು ಮಾದೇಶ್ವರನೇ ಕರೆಸ್ಕೊಳ್ತಾ ಇದ್ದಾನೆ ಅನ್ನೋ ಒಂದು ಆಶೀರ್ವಾದದ ಮೂಲಕ ಈ ಒಂದು ಸಾಂಗಲ್ಲಿ ಮಾಡೋವಂಥ ಒಂದು ಸದಾವಕಾಶ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಆಪರ್ಚುನಿಟಿಗೆ. ಆ್ಯಂಡ್ ಅಭಿ ಬಗ್ಗೆನೂ ಅಷ್ಟೇ ತುಂಬ ಡೆಡಿಕೇಶನ್ ಇರೋವಂಥ ವ್ಯಕ್ತಿ. ಒಂದೊಂದು ಪ್ರತಿ ಸ್ಕ್ರಿಪ್ಟು ಅಂದರೆ ಹಿಂಗೆ ಬರಬೇಕು ಅಂತ ಅಂದ್ಬಿಟ್ಟು ಮುಂಚೆನೇ ಪ್ರಿಪೇರ್ ಆಗಿ ಬಂದಿದ್ದಂಥವ್ರು. ಅದನ್ನ ನೋಡಿ ಖುಷಿ ಆಯಿತು. ಇಡೀ ಟೀಮ್ಗೆ, ನನ್ನ ಕೋ ಆರ್ಟಿಸ್ಟ್ಗಳಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ. ಏನು ಓದ್ತಿದ್ಯಾ? 4th ಸ್ಟ್ಯಾಂಡರ್ಡು. ವೆರಿ ಗುಡ್. 4ನೇ ಕ್ಲಾಸ್. ಅಂಬೇಡ್ಕರ್ ಕಾಲೇಜ್, MPM ಲೇಔಟ್. ಯಾವೂರು? ಬೆಂಗಳೂರಾ, ಮೈಸೂರಾ? ಕುಣಿಗಲ್. ಹೇಳಿ ಬೆಂಗಳೂರೇ, ಮಲ್ಲತ್ತಳ್ಳಿ. ಅವನು ಇನ್ವಾಲ್ವ್ ಆಗ್ಬಿಟ್ಟೇನು ಕ್ಯಾರೆಕ್ಟ್ರಲ್ಲಿ. ವೆರಿ ನೈಸ್. ಥ್ಯಾಂಕ್ ಯು. ನಮ್ಮನ್ನ ಒಂದು ಈ ದೇವ್ರ ಸಾಂಗಿಗೆ ಅಂದಾಗಲೇ ರಿಸೀವ್ ಮಾಡ್ಬೇಕಾದ್ರೆ ನಮಗೆ ಕಷ್ಟ ಆಯಿತು. ನಮ್ಮನ್ನ ಆಲ್ಬಮ್ ಭಕ್ತಿಗೀತೆ ಎಲ್ಲರೂ ನಮ್ಮನ್ನ ಹಂಗೆ ರಿಸೀವ್ ಮಾಡ್ತಾರೆ ಫಸ್ಟ್ ನೋಡೋಣ ಅಂತ. ಶಿವು ಹೇಳ್ದ, ಶಿವುವಿಂದ ನನಗೆ ಗುರುಜಿ ಈ ಟೀಮ್ ಪರಿಚಯ ಆಗಿದ್ದು. ಹಿಂಗೆ ಭಕ್ತಿಗೀತೆದು ಒಂದು ಸಾಂಗ್ ಮಾಡ್ತಿದ್ದಾರೆ, ಅದು ಮಾದಪ್ಪನ ಸಾಂಗ್ ಅಂದಾಗ ಏನು ನಮ್ಮದು ಅದರಲ್ಲಿ ಕಾಮಿಡಿನೇ ಹಾಕ್ತಾರೋ ಅಥವಾ ಹೆಂಗೆ ಏನು ಅಂತ ಗೊತ್ತಿಲ್ಲ ಅಂತ ಅಂದೆ. ಆಮೇಲೆ ಒಂದು ಕಾನ್ಸೆಪ್ಟನ್ನ ಅಭಿ ಮಾಸ್ಟರು ಬಂದು ಅವತ್ತು ಹೇಳಿದಾಗ ಮಾದಪ್ಪನ ತುಂಬ ಖುಷಿ ಆಯಿತು ನಮಗೆ. ಒಂಥರ ಬೇರೆ ಥರ ನಮ್ಮನ್ನು ಏನು ತುಂಬ ಅಲ್ಲದೆ ಇದ್ದರೂ ಆ ಒಂದು ಈ ಒಂದು ಭಕ್ತಿ ಮಾರ್ಗದಲ್ಲಿ ನಾವು ಒಂದು ಭಾಗಿಯಾಗಿದ್ದೇವಲ್ಲ ಅನ್ನೋದೊಂದು ಖುಷಿ ಇದೆ. ತುಂಬ ಖುಷಿ ಆಯಿತು. ಒಂದು ಒಳ್ಳೆಯ ಅದ್ಭುತವಾದ ಸಾಂಗ್ ಕೂಡ ಅರ್ಜುನ್ ಸರ್ ಕೂಡ ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಹಾಗೆ ನಮ್ಮ ಅಭಿ ಮಾಸ್ಟ್ರು ತುಂಬ ಅದ್ಭುತವಾಗಿ ಇದನ್ನು ತೋರಿಸಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ಹಾಗೆ ಮತ್ತು ಗುರುಜಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಗುರುಜಿ ಪರಿಚಯ ಇರಲಿಲ್ಲ, ಶಿವುವಿಂದ ಹಿಂಗೆ ಪರಿಚಯ ಆಗಿದ್ದು. ನಮಗೊಂದು ಇದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಡೀ ಟೀಮ್ಗೂ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊದಲಿಗೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಗುರುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಸ್ಪೆಷಲಿ ಮ್ಯಾಜಿಕಲ್ ಕಂಪೋಸರ್ ನಮ್ಮ ಅರ್ಜುನ್ ಜನ್ಯ ಸರ್ ಕಂಪೋಸಿಷನಲ್ಲಿ ಈ ಸಾಂಗ್ ಬಂದಿದೆ. ಆ್ಯಂಡ್ ನನ್ನ ಫೇವ್ರೆಟ್ ಸಿಂಗರ್ ರಾಜೇಶ್ ಕೃಷ್ಣನ್ ಸರ್ ಅವರು ಹಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಸಾಂಗ್ ಫಸ್ಟ್ ಕೇಳಿದಾಗ. ಆ್ಯಂಡ್ ನನಗೆ ಅವಕಾಶ ಸಿಕ್ಕಿದ್ದು ಕೂಡ ಶಿವು ಅವರಿಂದನೇ. ಶಿವು ಸರಿಂದ ನಮಗೆ ಗುರುಜಿ ಎಲ್ಲ ಪರಿಚಯ ಆಯಿತು. ಆ್ಯಂಡ್ ಡೈರೆಕ್ಟರ್ ಸರ್ ಅಭಿಷೇಕ್ ಸರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಅಂದರೆ ಆ ಸೀನ್ಸ್ ಎಲ್ಲ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ದು, ಶೂಟ್ ಮಾಡಿದ್ದು. ಆ್ಯಂಡ್ ಅಲ್ಲೇ ಹೋಗಿ ನಾವು ಶೂಟ್ ಮಾಡಿದ್ದು. ನಾವು ಹೋಗಿದ್ದು ದೀಪಾವಳಿ ಟೈಮಲ್ಲಿ, ಜನ ಸಾಗರನೇ ತುಂಬಿತ್ತು ಮಾದಪ್ಪನ ಬೆಟ್ಟದಲ್ಲಿ. ಸೊ ಲೈವ್ ಆಗಿ ನಾವು ಎಲ್ಲ ಉತ್ಸವಗಳನ್ನ ಎಲ್ಲನೂ ಕಾರ್ಯಕ್ರಮನೂ ನಮಗೆ ನೋಡೋಕ್ಕೆ ಸಿಕ್ತು ಶೂಟ್ ಮುಖಾಂತರ. ಸೊ ಅದಕ್ಕೂ ಹೆಚ್ಚಿಗೆ ಖುಷಿ ಆಯಿತು. ಚಿಲ್ಲರ್ ಹೇಳಿದಾಗೆ ನಾವು ಕಾಮಿಡಿ ಶೋಸ್ ಮಾಡ್ತೀವಿ, ಕಾಮಿಡಿ ಕ್ಯಾರೆಕ್ಟರ್ಸ್ಗಳಿಗೆ ಜಾಸ್ತಿ ನಮ್ಮನ್ನು ಫೋಕಸ್ ಮಾಡ್ತಾರೆ. ಈ ಥರದ್ದು ಒಂದು ಸೀರಿಯಸ್ ಕ್ಯಾರೆಕ್ಟರು, ಸೀರಿಯಸ್ ಎಮೋಷ್ನಲ್ಲು, ಡಿವೋಷ್ನಲ್ ಕ್ಯಾರೆಕ್ಟರ್ಸ್ ನಮ್ಮನ್ನು ಹುಡ್ಕೊಂಡು ಬಂದಾಗ ಅದ್ರ ಮೇಲೆ ಏನೋ ಒಂದು ಹೆಚ್ಚಿಗೆ ಪ್ರೀತಿ ಇರುತ್ತೆ. ಸೊ ಈ ಸಾಂಗ್ ಮೇಲೂ ಕೂಡ ನನಗೆ ಅಷ್ಟೇ ಪ್ರೀತಿ ಇದೆ. ನಾನು ಎಲ್ಲ ಕಡೆ ಶೇರ್ ಮಾಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.